I've been a Christian. I fear those Hindus who are against ಹಿಂದುತ್ವ ಅಂತ ಸಾವರ್ಕರ್ ಹೇಳೋದಲ್ಲ. ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೊಕ್ಕಂಡು ಹಿಂದೂಗಳಂದ್ರೆ ಭಯ ಸಾವರ್ಕರ್ ಯಾವುದೋ ಕಾಲ ಕರೆ ಕೊಟ್ಟಿದ್ದು. ಅಂದು ಸಾವರ್ಕರ್ ಅವರು ಕೊಟ್ಟಂತ ಕರೆ ಇವತ್ತು ನಮಗೆ ಅರ್ಥ ಆಗಬೇಕಾಗಿದೆ. ನಮ್ಮ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ ಯಾರದೋ ವಿರುದ್ಧ ಕತ್ತಿಡ್ದು ಹೋರಾಡುವಂತ ಅವಶ್ಯಕತೆ ನಮ್ಮ ಸಮಾಜಕ್ಕಿಲ್ಲ. ನಮ್ಮ ಪೂರ್ವಿಕರ ಕೆಲಸ ಮಾಡಿದ್ದಾರೆ, ಅವರ ಶ್ರಮದ ಪ್ರತಿಫಲ ಇವತ್ತು ಧರ್ಮ ಉಳಿದಿದೆ. ಆದ್ರೆ ಈಗ ಉಳ್ಕೊಂಡು ಬಂದಿರುವಂತಹ ಧರ್ಮವನ್ನು ಹೀಗೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕಂದ್ರೆ ನಮ್ಮಲ್ಲಿ ಜಾಗೃತಿ ಬಂದ್ರೆ ಸಾಕು. ಹಿಂದೂಗಳ ಜಾಗೃತಿ, ಇದೇ ಜಾಗೃತಿಯ ಕರೆಯನ್ನೇ ಅಲ್ವಾ ನಮಗೆ ಕೃಷ್ಣ ಪರಮಾತ್ಮ ನೀಡಿದ್ದು ಭಗವದ್ಗೀತೆನಲ್ಲಿ. ಇಡೀ ಮಹಾಭಾರತದ ಸಾರ ಯಾವುದು? ಧರ್ಮ ರಕ್ಷಣೆ. ಇಡೀ ಭಗವದ್ಗೀತೆ ಸಾರ ಯಾವುದು? ಧರ್ಮ ರಕ್ಷಣೆ. ಭಗವದ್ಗೀತೆ 2ನೇ ಅಧ್ಯಾಯ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದ ಅರ್ಜುನನನ್ನು ಬಡಿದೆಬ್ಬಿಸಲಿಕ್ಕೆ ಜಾಗೃತಿಯ ಕರೆಯನ್ನು ಕೊಟ್ಟು ಹೇಳಿದ್ರು. ಕುತಸ್ವ ಕಶ್ಮಲವಿದಂ ವಿಷಮೇ ಸಂಪುಟ ಸ್ಥಿತ ಮನಾಳೆ ದಿಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಭ್ಯಂ ಮಸ್ಮನೋತ್ಪಾದ ನೈತಿಕ ಬದ್ಧತೆ ಶುದ್ಧಮೃತದೋರ್ಗಳೆ ತೆಕ್ತೋದಿಷ್ಟಪಡಂತಕ. ಅರ್ಜುನ ಈ ಸಂದರ್ಭದಲ್ಲಿ ಧರ್ಮ ಕಾರ್ಯವನ್ನು ಮರೆತು ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ಅಂತ ಸುಮ್ಮನೆ ಕೂರೋದಲ್ಲಪ್ಪ. ನಿನ್ನ ಪೂರ್ವಿಕರು ಎಷ್ಟು ಶ್ರಮಗಳಿಂದ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರೋ, ಈ ಧರ್ಮವನ್ನು ಹೀಗೆ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡುವಂತ ಧರ್ಮ ಕಾರ್ಯದ ಕರ್ಮಯೋಗ ನಿನ್ನ ಹೆಗಲ ಮೇಲಿದೆ. ಆ ಧರ್ಮ ಕಾರ್ಯವನ್ನು ನೆನಪಿಸಿಕೊಳ್ಳು, ಧರ್ಮಕ್ಕೋಸ್ಕರ ಜಾಗೃತನಾಗು ಅಂತ ಅರ್ಜುನನಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿದಂತ ಶ್ರೀಕೃಷ್ಣ ಪರಮಾತ್ಮ ಆ ಭಗವದ್ಗೀತೆ ಮಾಡಿ ಇವತ್ತು ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತ ಅವಶ್ಯಕತೆ ಇದೆ. ನಾವು ಜಾಗೃತರಾಗಬೇಕು. ಜಾಗೃತರಾಗುವುದಂದ್ರೇನು? ಧರ್ಮ ಜಾಗೃತಿ ಅಂದ್ರೆ ಧರ್ಮದಲ್ಲಿರುವಂತ ನಾವು ಜಾಗೃತರಾಗಿ ಸಂಘಟಿತರಾಗುವುದು. ಹಿಂದೂಗಳಲ್ಲಿ ಇವತ್ತು ಬೇಕಾಗಿರೋದು ಸಂಘಟಿತ ಭಾವ. ಕಾರಣ ಇವತ್ತು ಹೇಳ್ಕೊಳ್ಳಿಕ್ಕಿದ್ದೀವಿ, ನಾವು ದೇಶದ ಕೋಟ್ಯಾಂತರ ಜನ ಹಿಂದೂಗಳು. ಆದ್ರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ದುರಾದೃಷ್ಟವಶಾತ್ ಇವತ್ತು ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಗೌಡರಾಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ, ಒಬ್ಬ ಹಿಂದೂ ನಾಯಕ ಆಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿದೆ, ನಮ್ಮ ಜಾತಿ ನಮ್ಮ ಮನೆಯ ದೇವರು ಕೊಡೋ ಒಳಗೆ ಸೀಮಿತ ಆಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸ್ತಿನ ಒಳಗೆ ಸೀಮಿತ ಆಗಿರ್ಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮರಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರಬೇಕಾದಂತ ಜಾಗೃತಿಯ ಸಂಘಟಿತ ಭಾವ, ಈ ಸಂಘಟಿತ ಭಾವ ಜಾತಿಯ ಒಡಕು ತೊಡಕುಗಳನ್ನು ಮೀರಿದಂತ ಸಂಘಟಿತ ಭಾವ ಬಂದಾಗ ಮಾತ್ರ ಧರ್ಮ ರಕ್ಷಣೆ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಭಗವದ್ಗೀತೆ 40ನೇ ಅಧ್ಯಾಯದ 7ನೇ ಶ್ಲೋಕ ಇಷ್ಟೊಂದು ನಾವು ಹೇಳಿದ್ರಲ್ಲ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಸದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿರುತ್ತೋ ಆಗೆಲ್ಲ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ನಾಶ ಮಾಡಲಿಕ್ಕೆ ಧರ್ಮ ದೇಶದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಯುಗಕ್ಕೂ ಸಂಭವಾಮಿ ಯುಗೆ ಯುಗಕ್ಕೂ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆಯನ್ನ ಕೊಟ್ಟರು. ಆ ಕರೆಯ ಮುಂದಿನ ಸಾಲಿನಲ್ಲಿ ಗೀತಾಚಾರ್ಯನಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯುಗಕ್ಕೂ ಧರ್ಮ ರಕ್ಷಣೆ ನಾನು ಅವತರಿಸ್ತೇನೆ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಆದರ್ಶವಾಗಿ ನೀಡಿದ್ರು. ಸಂಘಟಿತ ಭಾವ, ಹಿಂದೂಗಳು ಸಂಘಟಿತರಾದಾಗ ಮಾತ್ರ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಪಾರ ಭೂಮಿ ವಿಸ್ತಾರ, ಒಂದೊಳ್ಳೆ ಜನಸಂಖ್ಯೆ, ರಾಷ್ಟ್ರ ಸಂಘಟನಾ, ಇನ್ನೊಂದು ಪ್ರಭವೇನಾತ್ಮ ರಕ್ಷಣೆ, ಶಾಸ್ತ್ರಗಳ ಮಾತು, ತುದಿ ಕಾಣದಷ್ಟು ಅಪಾರವಾದಂತ ಭೂಭಾಗ, ಆ ಭೂಭಾಗದ ಒಳಗೆ ಅಗಣ್ಯವಾದಂತ ಜನರ ಸಂಖ್ಯೆ. ಆದ್ರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ಕಣ್ಣು ಮುಂದೆ ದೇಶ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ಒಂದೇ ಒಂದು ಮಾರ್ಗದರ್ಶನ, ಅದು ಸಂಘಟಿತ ಭಾವ ಮಾತ್ರ. ನಮ್ಮ ಮಧ್ಯದಲ್ಲಿ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ
ನಮ್ಮ ಸಮಾಜದಲ್ಲೇ ಒಂದು ಜನ ಉಟ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಧರ್ಮದ ಮೇಲೆ ಕೈವಾಡ ಅಪವಾದವನ್ನು ಹೊರಿಸ್ತಾರೆ. ನಿಮ್ಮ ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆ ಮೇಲೆ ಮೀರಿ ನಿಂತಿದೆ. ನಿಮ್ಮ ಹಿಂದೂಗಳ ವೇದಗಳ ಕಾಲದಿಂದಲೂ ಮೇಲುಕಿ ಎಂಬ ವಿಭೇದ ಇದೆ. ನಿಮ್ಮ ಹಿಂದೂಗಳ ವೇದಗಳಲ್ಲೇ ಹೇಳಿದ್ದಾರೆ, ವೇದಗಳನ್ನ ಬ್ರಾಹ್ಮಣರು ಬಿಟ್ರೆ ಬೇರೆ ಯಾವ ಜಾತಿಯವರು ಓದುವಂತಿಲ್ಲ. ಈ ಬುದ್ಧಿಜೀವಿಗಳು ನಮ್ಮ ಧರ್ಮದ ಮೇಲೆ ಹೊರಿಸುವಂತ ಅಪವಾದ. ನಾವು ಹಿಂದೂಗಳಾಗಿ ನಾವಾದ್ರೂ ಜಾಗೃತರಾಗಬೇಕು. ಹಾಗೆ ನೋಡೋದಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾವ ವೇದಗಳ ಕಡೆ ಕೈ ಮಾಡಿ ಬುದ್ಧಿಜೀವಿಗಳ ಅಪವಾದ ಹೊರಿಸ್ತಾಳ. ನನ್ನ ನೆಚ್ಚಿನ ಬಂಧುಗಳೇ, ನಾವು ನೆನಪಿಟ್ಕೊಳ್ಬೇಕು, ಆ ವೇದಗಳನ್ನ ರಚನೆಯನ್ನ ಮಾಡಿದಂತ 108 ಜನ ಋಷಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರ್ಲಿಲ್ಲ, ನಿಮ್ಮ ಕುಲಕ್ಕೆ ಸೇರಿದಂತವರು. ವೇದಗಳನ್ನು ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ಅತ್ಯಂತ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದವ್ಯಾಸರು ಬ್ರಾಹ್ಮಣರಲ್ಲ, ಅವರ ತಾಯಿ ಸತ್ಯವತಿ ಮೊಗವೀರರ ಜನಾಂಗಕ್ಕೆ ಸೇರಿದಂತವರು. ಐತಿಹ್ಯ ಬ್ರಾಹ್ಮಣರ ರಚನೆಯನ್ನ ಮಾಡಿದಂತ ದ್ರಷ್ಟಾರರು ಮುನಿದಾಸ ಎಂಬ ಋಷಿಗಳು ಬ್ರಾಹ್ಮಣರಲ್ಲ, ಕುಮಾರ ಕುಲಕ್ಕೆ ಸೇರಿದಂತವರು. ಸ್ವತಃ ಭೀಷ್ಮ ಪಿತಾಮಹರು ಮಹಾಭಾರತದ ಕಾಲದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಶರಾಶಿಯನ್ನ ಮಲಗಿರಬೇಕಾದ್ರೆ ಯುಧಿಷ್ಠಿರನಿಗೆ ಧರ್ಮಜ್ಞಾನ ಅಂತ ಕೊಟ್ಟಂತ ಒಂದೇ ಒಂದು ಸಾಲಿನ ಮಾತು, ನವರ್ಣಾನ ವಿಭೇದೋಸ್ತಿ. ಭೀಷ್ಮ ಪಿತಾಮಹರು ಹೇಳ್ತಾರೆ, ಯಾವ ವರ್ಣಗಳಲ್ಲೂ ಯಾವ ಭೇದವನ್ನು ಮಾಡಬೇಡಪ್ಪ. ಯಾಕೆ? ಸರ್ವಂ ಬ್ರಹ್ಮ ಮಿದಂ ಜಗತ್. ಬ್ರಹ್ಮನಿಂದಲೇ ಸೃಷ್ಟಿಯಾಗಿರುವಂತ ಸಮಸ್ತ ಮನುಕುಲ. ಆ ಮನುಕುಲದ ಮಧ್ಯದಲ್ಲಿ ಯಾಕೆ ವರ್ಣ ವ್ಯವಸ್ಥೆ, ಯಾರ ಮಧ್ಯದಲ್ಲೂ ಯಾಕೆ ವ್ಯತ್ಯಾಸ ಮಾಡಬೇಡ ಅಂತ ಸಮಾನಕ್ಕೆ ಹರಿಕಾರವನ್ನು ಶತಮಾನಗಳ ಹಿಂದೆ ನಮಗೆ ಮಹಾಭಾರತದ ಕಾಲದಲ್ಲಿ ನೀಡಿದಂತವರು ಭೀಷ್ಮ ಪಿತಾಮಹರು. ನಮ್ಮ ಹಿರಿಯರು ಸ್ವಾಮಿ ಚಿನ್ಮಯಾನಂದರು ಧರ್ಮಕ್ಕೆ ಸಂದೇಶ ಕೊಟ್ಟರು. ಯಾವ ಸಂದೇಶ? ಹಿಂದುವ ಸೋದರ ಸರ್ವೇನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದುವ ಸೋದರ ಸರ್ವೇ, ಹಿಂದೂಗಳೆಲ್ಲರೂ ಸೋದರರು. ನಾ ಹಿಂದೂ ಪತಿತೋ ಭವೇತ್, ಹಿಂದೂಗಳಲ್ಲಿ ಯಾರು ಪವಿತ್ರನೂ ಇಲ್ಲ ಅಪವಿತ್ರನೂ ಇಲ್ಲ. ಮಮ ದೀಕ್ಷಾ ಹಿಂದೂ ರಕ್ಷಾ, ನನ್ನ ಜೀವನದ ದೀಕ್ಷೆಯೇ ಹಿಂದುತ್ವದ ರಕ್ಷಣೆ. ಮಮ ಮಂತ್ರ ಸಮಾನತ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ ಅಂತ ಸಮಾನತೆಯನ್ನು ತೋರಿಸಿಕೊಟ್ಟಂತ ಸ್ವಾಮಿ ಚಿನ್ಮಯಾನಂದರು ನಮ್ಮ ಹಿರಿಯರಾಗಿ ಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ಇವತ್ತು ಹಿಂದೂ ಸಮಾಜ ನಡೆಯುವಂತ ಅವಶ್ಯಕತೆ ಇದೆ. ನಮ್ ಯಾರೋ ಪರಕೀರು ತನ್ನಂತ ಜಾತಿ ವ್ಯವಸ್ಥೆ, ಆದ್ರೆ ಆ ಪರಕೀರು ತನ್ನಂತ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂತ ಕೆಲಸ ಹಿಂದೂ ಸಮಾಜದಲ್ಲಿ ಆಗಬೇಕು. ಆದ್ರೆ ಒಂದೊಂದು ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ಈಗಿನ ಕಾಲಘಟ್ಟವನ್ನು ನೋಡಿದ್ರೆ ಹೆಮ್ಮೆ ಆಗುತ್ತೆ. ಕೊನೆಗೂ ಸನಾತನ ಧರ್ಮ ತನ್ನ ಮಧ್ಯದಲ್ಲಿರುವಂತ ಜಾತಿ ಒಡಕು ತೊಡಕುಗಳನ್ನು ಮೀರಿ ಬೆಳೆಯುವಂತ ಕೆಲಸ ಮಾಡ್ತೀವಿ. ಜಾತಿಯನ್ನು ಮೀರಿ ಧರ್ಮ ಬೆಳೆದಿದ್ದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಬಹುಶಃ 500 ವರ್ಷಗಳ ಹೋರಾಟದ ನಂತರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.